ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡೋಣ ಬರುವಂತ ದಿನಗಳು ವೃಷಭ ರಾಶಿಯವರಿಗೆ. ಅಂದ್ರೆ 23rd ಇಂದ 30th ವರೆಗೂ ಏನೆಲ್ಲ ಅವರ ಒಂದು ಲೈಫ್ ಅಲ್ಲಿ ಚೇಂಜಸ್ ಅನ್ನ ನಾವು ನೋಡಬಹುದು ಅಂತ ಹೇಳಿ ಯೂನಿವರ್ಸ್ ಏನ್ ಅವರಿಗೆ ಗೈಡ್ ಮಾಡ್ತಾ ಇದೆ ಅಂತ ಕೂಡ ನೋಡೋಣ. ಅವರ ಲವ್ ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಹೆಲ್ತ್ ಮತ್ತೆ ಅವರ ಕರಿಯರ್ ಏನೆಲ್ಲ ಹೇಳ್ತಾ ಇದೆ ಅಂತ ಹೇಳಿ ನೋಡೋಣ. ಇನ್ನುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೀಡಿಂಗಿಗೆ ಕನೆಕ್ಟ್ ಆಗಿ, ಹಾಗೆ ಯೂನಿವರ್ಸಿಗೆ ಕೂಡ ಕನೆಕ್ಟ್ ಆಗೋದಕ್ಕೆ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬರುವಂತ ದಿನಗಳು ವೃಷಭ ರಾಶಿಯವರಿಗೆ ಏನೆಲ್ಲ ಒಂದು ಚೇಂಜಸ್ ಅನ್ನ ನಾವು ನೋಡಬಹುದು ಅಂತ ಹೇಳಿ ನೋಡೋಣ. ಈ ಒಂದು ರೀಡಿಂಗಿಗೆ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಎಷ್ಟು ರೆಸೊನೇಟ್ ಆಯ್ತು ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇದನ್ನ ರೀಡಿಂಗ್ ಅನ್ನ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕಾಲೀಗ್ಸ್ ಇರ್ಬೋದು. ಸೊ ಅವ್ರಿಗೂ ಕೂಡ ಅವರ ಒಂದು ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಗೊತ್ತಾಗ್ಲಿ. ಓಕೆ, ಸೊ ಬರುವಂತ ದಿನಗಳು ನೀವು ಒಂದು ಯಾವ ಒಂದು ಎನರ್ಜಿಯಲ್ಲಿ ಇರ್ತೀರಾ, ನಿಮ್ಮ ಒಂದು ಲವ್, ಕರಿಯರ್ ಮತ್ತೆ ನಿಮ್ಮ ಒಂದು ಹೆಲ್ತ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇದ್ದೀನಿ ವೃಷಭ ರಾಶಿಯವರಿಗೆ ಏನೆಲ್ಲ ಎನರ್ಜೀಸ್ ಬರ್ತಾ ಇದೆ. ವಾವ್, ದ ಸ್ಟಾರ್ ಎನರ್ಜಿ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದಿ ಡೆಕ್ ಏನ್ ಬಂದಿದೆ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ನೋಡೋಣ. ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ದೀನಿ. ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇರುವಂತದ್ದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಸೊ ಏನಾದ್ರೂ ಸಮಥಿಂಗ್ ಅಂದ್ರೆ ನೀವೇನು ಮನಸ್ಸಲ್ಲಿ ಅನ್ಕೊಂಡಿದ್ದೀರಾ. ಎಕ್ಸಾಂಪಲ್, ಇವಾಗ ನೀವೇನೋ ಒಂದು ಯೋಗ ಮಾಡ್ಬೇಕು, ಏನೋ ಒಂದು ಡಿಸಿಷನ್ ತಗೊಳ್ತೀರಾ. ಸೊ ಅದಕ್ಕೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇರುವಂತದ್ದು ಅಂದ್ರೆ ನೀವು ವೇಟ್ ಲಾಸ್ ಮಾಡ್ಕೋಬೇಕು, ನೀವು ಯೋಗ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಈ ರೀತಿ ಎಲ್ಲ ಏನೋ ಒಂದು ಆಸ್ಪೆಕ್ಟ್ ಅನ್ನ ಇಟ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುವಂತದ್ದು ನನಗೆ ಮಾಡ್ತಾ ಇದ್ರಿ, ಅದಕ್ಕೆ ರಿಸಲ್ಟ್ ಕೂಡ ಬರ್ತಾ ಇದೆ. ಇನ್ ಬರುವಂತ ಸಿಚುವೇಶನ್ ಏನಿದೆ, ಪ್ರೆಸೆಂಟ್ ಮೂಮೆಂಟ್ ಏನಿದೆ ಅಂದ್ರೆ ಸ್ವಲ್ಪ ಎಲ್ಲೂ ನೀವು ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ಏನೋ ಒಂದು ಟ್ರಾಜಿಡಿ ಆಗಿರುವಂತದ್ದು. ಟ್ರಾಜಿಡಿ ಅಂದ್ರೆ ನೋಡಿ, ಸಮಥಿಂಗ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಲ್ಲೋ ಯಾರೋ ಏನೋ ಹೇಳಿದ್ದಾರೆ, ತುಂಬಾ ನೀವು ನೊಂದ್ಕೊಂಡಿದ್ದೀರಾ, ಅದರಿಂದ ಮನಸ್ಸಲ್ಲಿ ಏನೋ ಅನ್ಕೊಳ್ತಾ ಇದ್ದೀರಾ, ಡಿಪ್ರೆಸ್ಡ್ ಇದ್ದೀರಾ, ಎಂಗ್ಸೈಟಿ ಇದೆ, ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಆಗಿದ್ದೀರಾ. ಸೊ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು ಅಂತ ಮನಸ್ಸು ತುಂಬಾ ಹೇಳ್ತಾ ಇದೆ. ಒಂಟಿ ಆಗಿರ್ಬೇಕು ಅನ್ನುವಂಥದ್ದು ನಿಮ್ಗೆ ಬರ್ತಾ ಇರುವಂತದ್ದು ಮೈಂಡ್ ಅಲ್ಲಿ. ಏನೋ ಸ್ಟ್ರಗ್ಲಿಂಗ್ ಲೈಫ್ ಅಂತ ಹೇಳಿ ಅನಿಸ್ತಾ ಇದೆ. ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಅಲ್ಲಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ ಲೈಫ್ ಅಲ್ಲಿ, ಈ ರೀತಿ ಎಲ್ಲ ನನಗೆ ಕಾಣ್ತಾ ಇರುವಂತದ್ದು. ಏನೋ ಮನಸ್ಸಿಗೆ ನಿಮ್ಗೆ ನೋವಾಗಿದೆ, ಯಾರೋ ಏನೋ ಅಂದಿದ್ದಾರೆ, ಅದನ್ನ ನೀವು ಅನ್ಕೊಂಡು ಇವಾಗ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಅನಿಸ್ತಾ ಇರುವಂತದ್ದು. ಮುಂದೆ ಬರುವಂತ ಸಿಚುವೇಶನ್ ಅನ್ನ ನಾನು ನೋಡ್ತಾ ಇದ್ದೀನಿ. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ನಾನು ಹೇಗಾದ್ರೂ ಹೊರಗಡೆ ಬರಬೇಕು ಅಂತ ಹೇಳಿ ನೀವು ಹೊರಗಡೆ ಬರೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತೀರಾ. ಏನೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಡೀತಾ ಇದೆ ನಿಮ್ದು, ಆ ರೀತಿ ಅನಿಸ್ತಾ ಇದೆ. ಅಂದ್ರೆ ಮನಸ್ಸಿಂದ ನೀವು ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಒಂದೇ ಹೇಳ್ಬೇಕು ಅಂತಂದ್ರೆ. ಓಕೆ, ಹಾಗಾಗಿ ನೀವು ಆ ಒಂದು ಎನರ್ಜಿಯಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದು ನಿಮ್ಗೆ ತುಂಬಾನೇ ಕಾಡ್ತಾ ಇದೆ. ತುಂಬಾ ಮನಸ್ಸು ನೋಯಿಸ್ಕೊಳ್ತಾ ಇದ್ದೀರಾ, ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೀರಾ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಆ ಒಂದು ಝೋನ್ ಇಂದ ಹೇಗಾದ್ರೂ ಹೊರಗಡೆ ಬರಬೇಕು, ಈ ರೀತಿ ಎಲ್ಲ ನಿಮ್ಗೆ ತಲೆಯಲ್ಲಿ ಬರ್ತಾ ಇದೆ. ಓಕೆ, ಮತ್ತೆ ಒಳಗಿಂದ ನೀವು ಹೀಲ್ ಆಗ್ತಾ ಇದ್ದೀರಾ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗಡೆ ಬಂದು ನೀವು ಹೀಲ್ ಆಗುವಂತ ಸಿಚುವೇಶನ್ ಇನ್ ಫ್ಯೂಚರ್ ಅಲ್ಲಿ ನನಗೆ ಕಾಣ್ತಾ ಇರುವಂತದ್ದು. ನಿಮ್ಮನ್ನ ನೀವು ಎಂಪವರ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ನೀವು ಹುಡುಕ್ಲಿಕ್ಕೆ, ಆ ಒಂದು ಕರೇಜ್ ಅನ್ನ ಹುಡುಕ್ಲಿಕ್ಕೆ, ನೀವು ಎಲ್ಲೋ ಒಂದು ಪೀಸ್ ಆಫ್ ಮೈಂಡ್ ಅನ್ನ ಹುಡುಕ್ಲಿಕ್ಕೆ ನೀವೇನಾದ್ರೂ ಸಣ್ಣದಾದ್ರೂ ಟ್ರಿಪ್ ಮಾಡುವಂತದ್ದು, ಅಥವಾ ನಿಮ್ಗೆ ಹೀಲ್ ಮಾಡ್ಕೊಳ್ಳೋದಿಕ್ಕೆ ಬೆಸ್ಟ್ ಟೈಮ್ ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಜಸ್ಟ್ ಎಲ್ಲಾದ್ರೂ ಒಂದು ಪಾರ್ಕ್ ಅಂತ ಇರುತ್ತೆ, ವಾಟರ್ ಪಾರ್ಕ್ ಇರ್ಬೋದು, ಅಂತಲ್ಲೆಲ್ಲಾದ್ರೂ ನೀವು ಹೋಗಿ ಒಂದ್ ಸ್ವಲ್ಪ ನೀವು ನಿಮ್ಮ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳಿ ನಾನು ಹೇಳ್ಬಹುದು. ತುಂಬಾ ಇನ್ನು ಹೇಳ್ಬೇಕು ಅಂತಂದ್ರೆ, ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದನ್ನ ಕೂಡ ನಾವು ಚೆಕ್ ಮಾಡೋಣ. ಯಾಕಂತಂದ್ರೆ ಯೂನಿವರ್ಸ್ ಗೈಡ್ ಮಾಡುತ್ತೆ ನಿಮ್ಗೆ ಈ ಒಂದು ಸಿಚುವೇಶನ್ ಅಲ್ಲಿ. ಸೊ ಅದನ್ನ ಕೂಡ ನಾವು ಚೆಕ್ ಮಾಡೋಣ, ಏನ್ ಹೇಳ್ತಾ ಇದೆ ಯೂನಿವರ್ಸ್ ನಿಮ್ಗೆ ಅಂತ. ಓಕೆ, ಕೆಲವೊಂದ್ಸಾರಿ ಈ ರೀತಿ ಪ್ರಾಬ್ಲಮ್ ಆಗುವಂತದ್ದು
ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈ ಎಂಡ್ ಅಂತ ಇರೋದಿಲ್ಲ ಲೈಫಲ್ಲಿ. ಓಕೆ, ಸೊ ಹೊಸ ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ, ಹೊಸ ರಿಲೇಶನ್ ನೋಡಿ, ಒಂದು ರಿಲೇಶನ್ಶಿಪ್ ಕಟ್ ಆಗುತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅಂತಂದ್ರೆ, ಇನ್ನೊಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆಗುವಂತದ್ದು ಅಂತ ಹೇಳ್ಬಹುದು. ಓಕೆ, ಒಂದು ರಿಲೇಶನ್, ಆ ಒಂದು ಟಾಕ್ಸಿಕ್ ಎನರ್ಜಿಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಅಂತಂದ್ರೆ, ಇನ್ನೊಂದ್ ಕಡೆ ನಿಮ್ಗೆ ಎಲ್ಲಾದ್ರೂ ಒಳ್ಳೇದು ಬಂದೇ ಬರುತ್ತೆ. ಅದನ್ನ ನೀವು ಸ್ವಲ್ಪ ಪೇಷನ್ಸ್ ತಗೋಬೇಕು. ಮತ್ತೆ ನಿಮ್ಗೆ ಗೊತ್ತಿದೆ ಯಾವ್ದು ಒಳ್ಳೇದಿದೆ, ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು. ನೀವು ಮೆಚೋರ್ಡ್ ಇದ್ದೀರಾ, ನೀವು ಗುಡ್ ಡಿಸಿಷನ್ ಮೇಕರ್ ಇದ್ದೀರಾ. ಓಕೆ, ಅದ್ ನಿಮ್ಗೆ ಗೊತ್ತಾಗೇ ಆಗತ್ತೆ. ಸ್ವಲ್ಪ ನೀವು ಆ, ನಿಮ್ಮ ಶಾಂತಿ ಅಂದ್ರೆ ನೋಡಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ಯಾವ ರೀತಿ ಅಂತಂದ್ರೆ, ಯಾಕೋ ತುಂಬಾ ಸ್ಪೀಡ್ ಅಂತ ಅನಿಸ್ತಾ ಇದೆ. ನಿಮ್ಮ ಮೇಲೆ ನೀವು ವರ್ಕ್ ಯಾವ ರೀತಿ ಮಾಡ್ತೀರಾ? ಸ್ವಲ್ಪ ಮೆಡಿಟೇಷನ್ ಮಾಡೋದು. ಓಕೆ, ಈ ರೀತಿ ಮಾಡಿ ನೋಡಿ. ಇದು ತುಂಬಾ ದಿನಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿ ನೀವು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಯಾಕಂತಂದ್ರೆ ಇಲ್ಲಿ ಎನರ್ಜಿ ನಂಗೆ ಕಾಣ್ತಾ ಇರೋದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ಎಲ್ಲೋ ನಿಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಓಕೆ, ಹಾಗಾಗಿ ನಿಮ್ಗೆ ಅದು ಇಂಪ್ಯಾಕ್ಟ್ ಆಗುವಂತದ್ದು ಹೆಲ್ತ್ ಮೇಲೆ ಕೂಡ. ಅದಕ್ಕೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಲಿಕ್ಕೆ ಶುರು ಮಾಡಿ. ಓಕೆ, ಎನರ್ಜಿ ಫುಡ್ ಅನ್ನ ತಗೊಳ್ಳಿ, ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ. ಇದೆಲ್ಲ ನಿಮ್ಗೆ ಚೆನ್ನಾಗಿರುವಂತ ರಿಸಲ್ಟ್ ಕೊಡುತ್ತೆ. ಆ ಒಂದು ಝೋನ್ ಇಂದ ನೀವು ಹೊರಗಡೆ ಬರೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ನಾನ್ ಅನ್ಕೊಳ್ತಾ ಇರೋದು, ನೀವು ಯಾವುದೋ ಒಂದು ಝೋನ್ ಅಲ್ಲಿ ಇದ್ದೀರಾ ಇವಾಗ. ಓಕೆ, ಅದಕ್ಕಾಗಿನೇ ನಿಮ್ಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದರಿಂದ ನೀವು ಹೊರಗಡೆ ಬರ್ಬೇಕಂದ್ರೆ ಸ್ವಲ್ಪ ಏನ್ ಮಾಡ್ಬೇಕು, ಈ ರೀತಿ ಎಲ್ಲ ಮೆಡಿಟೇಷನ್, ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಕೆಲವೊಂದ್ ಸಾರಿ ನಮ್ಮನ್ನ ನಾವು ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ, ಹಾಗಾಗಿ ಈ ರೀತಿ ಎಲ್ಲ ಆಗತ್ತೆ. ಓಕೆ, ನಿಮ್ಗೆ ಅನಿಸ್ಬಹುದು, ನಿಮ್ಗೆ ಎಲ್ಲೋ ಇಲ್ನೆಸ್ ಅಂತ ಅನಿಸ್ಬಹುದು, ನಿಮ್ಗೆ ಶಕ್ತಿ ಇಲ್ಲ ಅಂತ ಅನಿಸೋವಂಥದ್ದು, ಎನರ್ಜಿ ಎಲ್ಲೋ ಹೋಗ್ತಾ ಇದೆ ಅನ್ನೋವಂಥದ್ದು. ಹಾಗಾಗಿ ನೀವು ಅದರಿಂದ ಖಂಡಿತವಾಗೂ ಹೊರಗೆ ಬರ್ತೀರಾ. ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇರುವಂತದ್ದು ಖಂಡಿತ ನಿಮ್ಗೆ ಕ್ಯೂರ್ ಆಗುತ್ತೆ. ಇದನ್ನ ನೀವು ಫಾಲೋ ಮಾಡಿ. ಇನ್ನು ನಾನು ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಸದ್ಯದ ಮಟ್ಟಿಗೆ ನೋಡಿ, ಹಿಂದೆ ನಾನು ನೋಡ್ತಾ ಇರುವಂತದ್ದು ಒಂದು ಒಳ್ಳೆ, ನೀವೇನು ನಿಮ್ ಎನರ್ಜಿ ಹಾಕಿದ್ರಿ, ಒಂದು ಒಳ್ಳೆ ನೀವು ಪೊಟೆನ್ಶಿಯಲ್ ಇಟ್ಕೊಂಡು ಏನ್ ಸ್ಟಾರ್ಟ್ಅಪ್ ಮಾಡಿದ್ದೀರಿ, ನೀವೇನು ಎಫರ್ಟ್ ಹಾಕಿದ್ರಿ, ಅದಕ್ಕೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಓಕೆ, ಪ್ರೆಸೆಂಟ್ ಮೂಮೆಂಟ್ ಸ್ವಲ್ಪ ನಿಮ್ಮಲ್ಲೇನೆ ಕಾನ್ಫ್ಲಿಕ್ಟ್ ತುಂಬಾ ನಡೀತಾ ಇದೆ. ಅಂದ್ರೆ ನಿಮ್ಮ ಮನಸ್ಸಲ್ಲಿನೇ ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ಕಾಂಪಿಟೇಷನ್ಸ್ ಲೆವೆಲ್ ಇರಬಹುದು. ಇದನ್ನೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಇವಾಗ ನಡೀತಾ ಇರುವಂತದ್ದು. ಕಾಂಪಿಟೇಷನ್ ಹೈ ಆಗಿದೆ, ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ರು ನನ್ನ ಜೊತೆಗೆ ಕಾಂಪಿಟೇಷನ್ ಮಾಡ್ತಾ ಇರುವಂತದ್ದು. ಈ ರೀತಿ ನಿಮ್ಗೆಲ್ಲ ಬರುವಂತದ್ದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನನ್ಗೆ ಅನಿಸ್ತಾ ಇದೆ. ಓಕೆ, ಜಗಳ ಬೇರೆದವ್ರ ಜೊತೆಗಲ್ಲ, ನಿಮ್ಮಲ್ಲೇನೆ ನಡೀತಾ ಇರುವಂತದ್ದು ಆ ರೀತಿ ಇದೆ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ನೋಡಿ, ಏನೋ ಸಮ್ವೇರ್ ನಿಮ್ಗೆ ಓಕೆ, ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಜಾಬ್ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಡೌನ್ ಫಾಲ್ ಆಗೋವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ನಿಮ್ಮ ಒಂದು ಕರಿಯರ್ ಅಲ್ಲಿ ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಅಬ್ಸರ್ವ್ ಮಾಡಿ, ಸ್ವಲ್ಪ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ. ಯಾಕಂತಂದ್ರೆ ನೋಡಿ, ಒಮ್ಮೆ ಡೌನ್ ಫಾಲ್ ಆಯ್ತು ಅಂತಂದ್ರೆ ಅದರಿಂದ ಹೊರಗೆ ಬರೋದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ನೀವೇನ್ ಮಾಡ್ಬೇಕು, ಹೆಚ್ಚಿಗೆ ವರ್ಕ್ ಮಾಡಿ, ತುಂಬಾ ಆಸೆ ಪಡೋದು ಬೇಡ. ಏನಿದೆ ಅದರಲ್ಲಿ ನೀವು ಖುಷಿಯಾಗಿರಿ. ಹೆಚ್ಚಿಂದು ಇನ್ನೂ ಬೇಕು ಅಫ್ಕೋರ್ಸ್ ನೀವೇನ್ ಎಫರ್ಟ್ ಹಾಕಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಬಂತಾ, ಓಕೆ ಚೆನ್ನಾಗಿದೆ, ಇನ್ನೂ ಹೆಚ್ಚಿನದಕ್ಕೆ ವರ್ಕ್ ಮಾಡಿ. ಆದ್ರೆ ಇನ್ನೂ ಹೆಚ್ಚಿನ ಹಾಗೆ ಬರಬೇಕು ಅಂತ ಹೇಳಿ ಅದಕ್ಕೆ ಸ್ವಲ್ಪ ತುಂಬಾ ಆಸೆ ಬೇಡ. ಓಕೆ, ನೀವು ಇವಾಗ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಕ್ಸಾಂಪಲ್ ಒಂದು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಿಮ್ಗೆ ಅದಕ್ಕೆ 12 ರೂಪಾಯಿ ಸಿಗ್ತಾ, ಓಕೆ ದಟ್ ಇಸ್ ಸಫಿಶಿಯಂಟ್. ಇನ್ನು ನನ್ಗೆ 14 ಬೇಕು, 16 ಬೇಕು ಅಂತ ಈ ರೀತಿ ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರುವಂತದ್ದು ನಾನು. ಓಕೆ, ಇಷ್ಟೇ ಮಾಡ್ಬೇಕು ಅಂತ ಅಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಅಲ್ಲೆಲ್ಲೋ ನಿಮ್ಗೆ ಡೌನ್ ಫಾಲ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಮತ್ತೆ ತುಂಬಾ ಸಿಟ್ಟು ಬೇಡ, ಸಿಟ್ಟು ನಿಮ್ಗೆ ಈಗೋ ಹರ್ಟ್ ಆಗುವಂತ ಅಂತದೇನು ಬೇಡ. ತುಂಬಾ ಲೇಜಿನೂ ಆಗ್ಲಿಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ಏನಾದ್ರೂ ಆಗ್ಬೋದು ನೋಡಿ, ಏನಾದ್ರೂ ಆಗೋದ್ರಿಂದ ನಿಮ್ಗೆ ಸಂವೇರ್ ಎಲ್ಲೋ ನಿಮ್ಮ ಒಂದು ಕರಿಯರ್ ಅಲ್ಲಿ ಡೌನ್ ಫಾಲ್ ಬರುತ್ತೆ, ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಬರುವಂತ ದಿನಗಳಲ್ಲಿ ವೃಷಭ ರಾಶಿಯವರಿಗೆ ಕರಿಯರ್ ಅಲ್ಲಿ ಡೆಫಿನೆಟ್ ಆಗಿ ಅವ್ರಿಗೆ ಚಾಲೆಂಜಸ್ ಬಂದೇ ಬರುತ್ತೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇದನ್ನ
ಎಷ್ಟು ರೆಸೊನೇಟ್ ಆಗುತ್ತೆ ಅದು ಅಷ್ಟೇ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಓಕೆ, ಹಾಗಾಗಿ ಚಾಲೆಂಜಸ್ ಬರುವಂತದ್ದು ನನಗೆ ತುಂಬಾ ಕಾಣ್ತಾ ಇದೆ. ಅದರಿಂದ ನೀವು ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅದಕ್ಕೆ ಸೊಲ್ಯೂಷನ್ ಏನು, ಆ ಡಿಫಿಕಲ್ಟೀಸ್ ಇಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು ಖಂಡಿತವಾಗಿನೂ. ಓಕೆ, ಸ್ವಲ್ಪ ಟೈಮ್ ತಗೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಲಾಸ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಮತ್ತೆ ಲಾಸ್ ಆಗಿದೆ ಅಂತ ಹಾಗೆ ಅಲ್ಲ, ಎಲ್ಲೋ ಒಂದ್ ಕಡೆ ಲಾಸ್ ಆಗಿ ಒಂದು ಹೊಸ ಸ್ಟಾರ್ಟ್ಅಪ್ ಕೂಡ ಆಗುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಮುಂದೆ ಅಪರ್ಚುನಿಟೀಸ್ ಕೂಡ ಇರುತ್ತೆ. ನೋಡಿ ನನಗೆ ಇಲ್ಲಿ ಕಾಣ್ತಾ ಇದೆ, ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ನಿಮ್ಗೆ ಹೊಸ ಅಪರ್ಚುನಿಟೀಸ್ ಕೂಡ ಬರುತ್ತೆ. ನೀವೆಲ್ಲ ಏಬಲ್ ಆಗಿರ್ತೀರಾ ನೋಡಿ. ಬರುವಂತ ದಿನಗಳು ಗೈಡೆನ್ಸ್ ನಿಮ್ಗೆ ಏನ್ ಬರ್ತಾ ಇದೆ ಯೂನಿವರ್ಸ್ ಇಂದ ಅಂತಂದ್ರೆ, ನೀವು ಏಬಲ್ ಇದ್ದೀರಾ, ಸಕ್ಷಮ್ ಇದ್ದೀರಾ ನಿಮ್ಮ ಒಂದು ಜಾಬ್ ಅಲ್ಲಿ, ನಿಮ್ಮ ಕರಿಯರ್ ಅಲ್ಲಿ. ಸೊ ಯಾವುದೇ ರೀತಿ ನೀವು ಬ್ರೇಕ್ ತಗೊಳ್ಳೋದು ಬೇಡ. ನಿಮ್ಮ ಮೇಲೆ ನೀವು ಏನಂತಂದ್ರೆ ಡೌಟ್ ಮಾಡ್ಕೊಳ್ಳೋದು ಬೇಡ. ಸೊ ನೀವು ಕಂಪ್ಲೀಟ್ ಆಗಿದ್ದೀರಾ, ನೀವೇ ಡೌಟ್ ಮಾಡ್ಕೊಂಡು ನಿಮ್ಮ ಕರಿಯರ್ಗೆ ನೀವೇ ಸ್ಟಾಪ್ ಮಾಡ್ಕೊಳ್ಳೋದು ಸರಿ ಅಲ್ಲ. ಸೊ ಫುಲ್ ಒಂದು ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಏನೋ ಮುಂದೆ ಬರುವಂತದ್ದು ಹೊಸ ಸ್ಟಾರ್ಟ್ಅಪ್ ಆಗಿರುತ್ತೆ ನಿಮ್ಗೆ. ಸಮ್ವೇರ್ ಇದು ಎಲ್ಲೋ ಏನೋ ನಿಮ್ಗೆ ಹೊಡೆತ ಆಗಿದೆ, ಡೌನ್ ಫಾಲ್ ಆಗಿದೆ ಅಂದ್ರೂ ಕೂಡ ಬರುವಂತ ದಿನಗಳಲ್ಲಿ ಹೊಸ ಸ್ಟಾರ್ಟ್ಅಪ್ ಆಗಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇರುತ್ತೆ, ಅಪರ್ಚುನಿಟಿ ಇರುತ್ತೆ. ನಿಮ್ಮ ಮೇಲೆ ನೀವು ಡೌಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ಶುರು ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ ಅನ್ನೋವಂಥದ್ದು ಯೂನಿವರ್ಸ್ ಸ್ಟೆಬಿಲಿಟಿ ಇರುತ್ತೆ. ಓಕೆ, ಹಾಗಾಗಿ ನೀವು ಶುರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದೆ. ಇನ್ನು ನಾವು ನಿಮ್ಮ ರಿಲೇಶನ್ಶಿಪ್ ಅನ್ನ ನೋಡಿದಾಗ, ರಿಲೇಶನ್ಶಿಪ್ ಅಲ್ಲಿ ನೋಡಿ ಪಾಸ್ಟ್ ಅಲ್ಲಿ ನೀವು ತುಂಬಾ ಒಂದು ರಿಲೇಶನ್ಶಿಪ್ ಅನ್ನ, ಫ್ಯಾಮಿಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಿದೀರಾ. ತುಂಬಾ ಫ್ಯಾಮಿಲಿಗೆ ಟೈಮ್ ಕೊಟ್ಟಿದ್ದೀರಾ, ಮತ್ತೆ ಎಂಜಾಯ್ ಮಾಡಿದ್ದೀರಾ. ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ನೀವು ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಪ್ರೆಸೆಂಟ್ ಮೂಮೆಂಟ್ ಏನಿದೆ, ಪ್ರೆಸೆಂಟ್ ಅಲ್ಲಿ ನೋಡಿ ನಾನಿಲ್ಲಿ ನೋಡ್ತಾ ಇರುವಂತದ್ದು, ಪ್ರೆಸೆಂಟ್ ಅಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಸ್ವಲ್ಪ ಎಲ್ಲೋ ಇಶ್ಯೂಸ್ ನನಗೆ ಕಾಣ್ತಾ ಇದೆ. ಓಕೆ, ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು, ರಿಲೇಶನ್ಶಿಪ್ ಬೇಡ, ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅಂತ ಹೇಳಿ ಸ್ವಲ್ಪ ಮನಸ್ಸು ನೋಯಿಸ್ಕೊಳ್ಳೋ ಅಂತದ್ದು, ಏನಾದ್ರೂ ಅನ್ವಾಂಟೆಡ್ ಏನೋ ನಿಮ್ಮ ಪಾರ್ಟ್ನರ್ ಇಂದ ಏನೋ ಆ ರೀತಿ ಇಶ್ಯೂಸ್ ಆಗಿರ್ಬೋದು. ಈ ರೀತಿ ಎನರ್ಜೀಸ್ ಎಲ್ಲ ನನಗೆ ಕಾಣ್ತಾ ಇರುವಂತದ್ದು. ಮತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಬಿಟ್ಟು ಹೋಗುವಂತದ್ದು. ಓಕೆ, ಸಮ್ವೇರ್ ಎಲ್ಲಿ ಅಂತಂದ್ರೆ ಮೇ ಬಿ ನಿಮ್ಗೆ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಕರಿಯರ್ ಅಲ್ಲಿ ಏನೋ ಡೌನ್ ಫಾಲ್ ನನಗೆ ಕಾಣ್ತಾ ಇದೆ. ಆ ಒಂದು ರೀಸನ್ ಇಂದ ನೀವು ನಿಮ್ಮ ಒಂದು ಪಾರ್ಟ್ನರ್ಗೆ ಈ ರೀತಿ ಕರೆಕ್ಟ್ ಆಗಿ ನೀವೇನೋ ಟೈಮ್ ಕೊಟ್ಟಿಲ್ಲ ಇರ್ಬೋದು, ಅಥವಾ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಏನೋ ಒಂದು ಕ್ರಿಯೇಟ್ ಆಗುತ್ತೆ. ಪ್ರೆಸೆಂಟ್ ಮೊಮೆಂಟ್ ನನಗೆ ತುಂಬಾನೇ ಫೀಲ್ ಆಗ್ತಾ ಇದೆ. ಅದು ಏನಿದೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಸೊ ಟೈಮ್ ಇತ್ತಂತಂದ್ರೆ, ನಾನು ನೋಡಿದೆ ಅಂತಂದ್ರೆ ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ ನಾನು. ಓಕೆ, ಇನ್ನೂ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಜಗಳ ಆಗುವಂತದ್ದು, ಈ ರೀತಿ ಎಲ್ಲ ನನಗೆ ಎನರ್ಜೀಸ್ ಕಾಣ್ತಾ ಇದೆ. ಆದಷ್ಟು ನೀವು ಮನಸ್ಸು ತುಂಬಾ ನೋಯಿಸ್ಕೋತೀರಾ ಬರುವಂತ ದಿನಗಳಲ್ಲಿ. ಬ್ರೇಕ್ ಡೌನ್ ಆಗುವಂತದ್ದು, ಸಪ್ರೇಷನ್ ಚಾನ್ಸಸ್ ಇದೆ. ಸ್ವಲ್ಪ ಮಾತು ಡಿವೋರ್ಸ್ ವರೆಗೂ ಹೋಗುವಂತದ್ದು, ಈ ರೀತಿ ಎಲ್ಲ ನನಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಅನಿಸ್ತಾ ಇರುವಂತದ್ದು ಎನರ್ಜೀಸ್ ಎಲ್ಲ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಇದು ಫ್ಯೂಚರ್ ರೀಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಇವಾಗ್ಲೇ ನೀವು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಬರುವಂತ ಫ್ಯೂಚರ್ ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ಹಾಗಿದ್ರೆ ನೋಡಿ ಬರುವಂತ ದಿನಗಳಲ್ಲಿ ತುಂಬಾ ಮನಸ್ಸನ್ನ ನೋಯಿಸ್ಕೋತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ, ಎಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ನಿದ್ದೆ ಬರೋದಿಲ್ಲ. ಯಾಕೆ ಬೇಕು ರಿಲೇಶನ್ಶಿಪ್, ಇಷ್ಟೆಲ್ಲ ನಾನು ನನ್ನ ಒಂದು ಎಲ್ರಿಗೂ ನಾನ್ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಈಗ ಯಾರು ಇಲ್ಲಲ್ಲ ಅನ್ನೋವಂಥದ್ದು ಭಾವನೆ ಬರುವಂತದ್ದು, ಯಾರಿಗೆ ಏನ್ ಮಾಡಿದ್ರೆ ಏನಾಗೋದಿದೆ ಅನ್ನೋವಂಥದ್ದು. ಯಾಕಂದ್ರೆ ಏನಾಗುತ್ತೆ, ಕೆಲವೊಂದ್ಸಾರಿ ನಾವು ನಮ್ಮ ಒಂದು ಪ್ರಾಬ್ಲಮ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಂತೀವಿ, ನಮ್ಮ ಜೊತೆಗೆ ಯಾರು ನಿಂತಿರ್ತಾರೆ ಅವ್ರ ಬಗ್ಗೆ ನಾವು ಥಿಂಕ್ ಮಾಡೋದಿಲ್ಲ, ಹೋಗಿರೋರ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತೇವೆ. ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಸೊ ಆಗುತ್ತೆ, ಎಲ್ಲ ಟೈಮು ನಮ್ಮಂತೆ ಇರ್ಬೇಕಂತಿರೋದಿಲ್ಲ. ಹಾಗಾಗಿ ಬಹಳ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ನನ್ಗೆ ಅನಿಸ್ತಾ ಇರುವಂತದ್ದು, ನೀವೇನ್ ವಿಚಾರ ಮಾಡ್ತಾ ಇದ್ದೀರಾ, ಅದಕ್ಕೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ನೀವು ನಿಮ್ಮ ರಿಲೇಶನ್ಶಿಪ್ಗೆ ಸ್ವಲ್ಪ ಟೈಮ್ ಅನ್ನ ಕೊಡಿ, ಇನ್ನೂ ಸ್ವಲ್ಪ ವರ್ಕ್ ಮಾಡಿ ರಿಲೇಶನ್ಶಿಪ್ ಮೇಲೆ. ಎಷ್ಟು ಸಫಿಶಿಯಂಟ್ ಟೈಮ್ ಬೇಕು ಅಷ್ಟು ಸಫಿಶಿಯಂಟ್ ಟೈಮ್ ಅನ್ನ ಕೊಡ್ತಾ ಇಲ್ಲ, ಅಷ್ಟು ಎಫರ್ಟ್ ಅನ್ನ ನೀವು ಕೊಡ್ತಾ ಇಲ್ಲ ನಿಮ್ಮ ರಿಲೇಶನ್ಶಿಪ್ಗೆ. ಸ್ವಲ್ಪ ಫ್ರೀಡಮ್ ಕೊಡಿ, ಸ್ವಲ್ಪ ಎಲ್ಲಾದ್ರೂ ಹೋಗುವಂತದ್ದು, ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡಿ, ಎಲ್ಲಾದ್ರೂ ಕರ್ಕೊಂಡು ಹೋಗಿ ಬನ್ನಿ.
ಫ್ರೀ ಝೋನನ್ನು ಕ್ರಿಯೇಟ್ ಮಾಡಿ ಅವ್ರ ಜೊತೆಗೆ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಓಕೆ, ನೀವು ನಿಮ್ಮ ಎಫರ್ಟ್ ಎಲ್ಲೋ ಬೇರೆ ಕಡೆ ಇದೆ, ಅಂದರೆ ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು. ಹಾಗಾಗಿ ಆ ಒಂದು ಬೇಕಾಗಿರುವಂಥ ಎಫರ್ಟು ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನನಗೆ ಕಾಣ್ತಾ ಇಲ್ಲ. ಹಾಗಾಗಿ ಈ ರೀತಿ ಎಲ್ಲ ತೊಂದರೆಗಳು ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಏನು ಮಾಡಬೇಕು ಹಾಗಿದ್ರೆ, ಸ್ವಲ್ಪ ಎಫರ್ಟ್ ಹಾಕಬೇಕು. ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಆ ರಿಲೇಷನ್ಶಿಪ್ ಉಳಿಯುತ್ತೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಯಿತು ಖಂಡಿತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ರೀಡಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.